85,000 ತನಕ ಒಂದು ಎಕರೆಗೆ ಸಿಗುತ್ತೆ. ಅವ್ರಿಗೆ ಕೂತಿದ್ದ ಜಾಗದಲ್ಲೇ ದುಡ್ಡು ಸಿಗುತ್ತೆ. ನಮ್ದು ಹೆಂಗೆ ಅಂದರೆ ಅಕೌಂಟ್ ಟ್ರಾನ್ಸ್ಫರು ವಿತಿನ್ 24 ಅವರ್ಸ್ ಅವ್ರಿಗೆ ಅಮೌಂಟು ಟ್ರಾನ್ಸ್ಫರ್ ಮಾಡ್ತೀವಿ. 1.5 ಮಂತಿಂದ ಕಂಟಿನ್ಯೂಸ್ ಆಗಿ ಪ್ರತಿ ದಿವಸ 10ರಿಂದ 15 ಟನ್ನು ನಾವು ಸೈಲೇಜ್ನ ಮಾಡ್ತಾಯಿದ್ದೀವಿ ಮತ್ತು ಸೇಲ್ ಆಗ್ತಾಯಿದೆ. ಕುರಿಗೂ ಮೇಕೆಗೂ ಹಾಕಿದ್ರು ಸಮೇತನೂ ಅದು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಹಸು ದಷ್ಟಪುಷ್ಟ ಆಗುತ್ತೆ, ಆವಾಗ ಹಾಲು ಆಟೋಮೆಟಿಕ್ಕಾಗಿ ಹಾಲು ಹೆಚ್ಚಾಗುತ್ತೆ. ಅದೇನು ಮಾಡುತ್ತೆ, ಅಲ್ಲಿಂದ ನಾವು ಆ ಬಕೆಟ್ಗೆ ಹಾಕ್ತೀವಿ. ಆ ಬಕೆಟಿಂದನ ಆಚೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಏನಾಗುತ್ತೆ, ಆಕ್ಸಿಜನ್ ರಿಮೂವ್ ಮಾಡಿರೋದಕ್ಕೆ ಒಂದು ರೌಂಡ್ ರ್ಯಾಪ್ ಮಾಡ್ಕೊಂಡು ಬರುತ್ತೆ. ಇಲ್ಲಿಗೆ ಬಂದಮೇಲೆ ಈ ಥರ ರ್ಯಾಪ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಗೌಡ ಅಂತ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ನೇಜಂತಿ ಗ್ರಾಮದವನು. ನಾನು ರೈತಾಪಿ ಕುಟುಂಬದಲ್ಲಿ ಹುಟ್ಟುಬಿಟ್ಟು ನಮ್ಮ ತಂದೆ ಕಷ್ಟಪಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಸಿದ್ರು. ಇಂಜಿನಿಯರ್ ಆಗಿ ನಾನು ಟೆಕ್ನಾಲಜಿ ಲೀಡಾಗಿ IDFC ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. 14 ವರ್ಷದಿಂದನೂ ನಾನು IT ಕಂಪ್ನಿಲಿದ್ದೀನಿ. ಮೊನ್ನೆ ಕೊರೋನಾ ಬಂದಾಗ ನನಗನ್ನಿಸ್ತು, ನಾನು ಊರಿಗೆ ಬಂದೆ, ನಮ್ಮ ಊರಿಗೆ ಒಂದು ಏನಾದರೂ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ವ್ಯವಸಾಯ ಸ್ಟಾರ್ಟ್ ಮಾಡಿದೆ. ವ್ಯವಸಾಯ ಚೆನ್ನಾಗಾಗಿ ಬಂತು. ಹಂಗೆ ಮಾಡ್ತಾ ನಾನು ಮಾಡಿಕೊಂಡೆ ಅಂತ ನಮ್ಮ ಊರಿಗೆ ಏನಾದರೂ ಮಾಡ್ಬೇಕಂತ ಹೇಳ್ಬಿಟ್ಟು ಹೈನುಗಾರಿಕೆಯಲ್ಲಿ ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಡೈರಿ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಡೈರಿ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಮ್ಮ SR ಗೌಡ್ರು ಸಹಾಯದಿಂದ ಒಂದು ಡೈರಿ ತಂದ್ವಿ. ಬೇರೆ ಊರಿಗೆ ಹಾಲಾಗ್ತಾಯಿದ್ರಿ, ಇವತ್ತು ನಮ್ಮೂರಲ್ಲೇ ಹಾಲಾಕೋ ಥರ ಅದನ್ನು ಮಾಡಿದ್ವಿ. ತಿರುಗಿ ಮತ್ತು ನಾವು ಸ್ವಲ್ಪ ಹೈನುಗಾರಿಕೆ ಮಾಡೋಣ ಅಂತೇಳಿ ನಾನು ಒಂದು ಪೆಡಕ್ ಸಿಸ್ಟಮ್ ಮಾಡಿದ್ದೀನಿ. ಹೊಸ್ದಾಗಿ ತುಂಬ ಕಡೆ ಎಲ್ಲ ಹೋಗಿ ನೋಡ್ಕೊಂಬಂದ್ಬಿಟ್ಟು ಪೆಡಕ್ ಸಿಸ್ಟಮ್ ಮಾಡಿದ್ದೀನಿ. ಮತ್ತು ರೈತರಿಗೆ ಅದಕ್ಕೆ ಮೇವೇನಾದರೂ ಬೇಕು ಹೊಸದಾಗಿ ಟೆಕ್ನಾಲಿಕಲಿ ಅಂತೇಳ್ಬಿಟ್ಟು ಒಂದು ಸೈಲೇಜ್ ಫ್ಯಾಕ್ಟ್ರಿ ಮಾಡಿದ್ದೀನಿ. ಇದು ಹೇಗೆ ಸೈಲೇಜ್ ಅಂತಂದರೆ, ಮೆಕ್ಕೆಜೋಳನ ನಮ್ಮ ಲೋಕಲಲ್ಲೇ ಖರೀದಿ ಮಾಡಿಬಿಟ್ಟು ರೈತರಿಂದನ ಮತ್ತು ರೈತರಿಗೇ ನಾವು ಕೊಡಬೇಕಾದಂಥ ಒಂದು ಒಳ್ಳೆ ಐಡಿಯಾ ಮಾಡಿಕೊಂಡು, ಅಂದರೆ ರೈತರ ಹತ್ರನೇ ತಗೊಂಡು ಇನ್ನೊಬ್ಬ ರೈತನಿಗೆ ಮಾರೋ ಅಂತ ನಾನೊಬ್ಬ ಮಧ್ಯವರ್ತಿಗಳಾಗಿ ನಾನೊಂದು ಈ ಒಂದು ಸೇವೆ ಮಾಡಬೇಕಂತೇಳಿ ನಮ್ಮ ತಾಲೂಕಿಗೆ ಬಂದು ನಮ್ಮದು ಕೊಡುಗೆ ಕೊಡ್ತಾ ಇದ್ದೀವಿ. ಈ ಥರ ಹಿಂಗೆ ನಾವು ಹೋಗಿ ಹಿಂಗೆ ನಾವತ್ತು ನಮ್ಮ ಟೀಮಿಂದ ಹೋಗ್ಬಿಟ್ಟು ನೋಡ್ತೀವಿ. ಹಿಂಗೆ ಇಚ್ಚಿಕಿದ್ರೆ ನೋಡಿರಿ, ಇಲ್ಲಿ ಹಾಲು ಬಂತು ನೋಡಿ, ಇಲ್ಲಿ ಇದು ಕಾಣ್ತಾ ಇದೆಯಲ್ಲ, ಇದು ಈ ಥರ ಬರಬೇಕು. ಇದಕ್ಕಿಂತ ಏಜ್ ಆದ್ರೂ, ಅಂದರೆ ಇದಕ್ಕಿಂತ ಜಾಸ್ತಿ ದಿವಸ ಆದ್ರೂ ಅದು ಸೈಲೇಜ್ಗೆ ಸೂಟೇಬಲ್ ಅಲ್ಲ. ಇದಕ್ಕಿಂತ ಕಮ್ಮಿ ಆದ್ರೂ ಅದು ಸೈಲೇಜ್ಗೆ ಸೂಟೇಬಲ್ ಅಲ್ಲ. ಯಾಕೆಂದರೆ ಜೋಳನ ಕಡಿಯೋಕ್ಕಾಗಲ್ಲ. ಅಂದರೆ ಕುರಿ ಹಸುಗಳು ಸ್ವಲ್ಪ ಗಟ್ಟಿ ಆದರೆ ಇದಾದರೆ ಆರಾಮ್ಸೆ ಜೋಳ ತಿನ್ನುತ್ತೆ. ಇದು ಹಂಗೆ ಸೈಲೇಜಲ್ಲೇ ಹೆಂಗೆ ಇರುತ್ತೆ. ಫಸ್ಟ್ ಇದು ಸೆಲೆಕ್ಷನ್ ಹಂಗೆ ಅಂದರೆ, ನಾವು ಈ ಥರದ್ದು ಹೋಗ್ಬಿಟ್ಟು ಈ ಥರ ತೋಟ ಸೆಲೆಕ್ಟ್ ಮಾಡ್ತೀವಿ. ತೋಟ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ವ್ಯಾಪಾರ ಮಾಡ್ಕೊತೀವಿ. ಆವತ್ತಿನ ಬೆಲೆ ಏನಿರುತ್ತೋ ಆ ಬೆಲೆಗೆ ನಾವು ವ್ಯಾಪಾರ ಮಾಡಿಬಿಟ್ಟು, ನಾವು 2 ಥರ ಇದೆ. ಅವರೇ ತಂದು ಇಲ್ಲಿ ಹಾಕ್ಬೋದು, ಇಲ್ಲಾಂದರೆ ನಮ್ಮ ಕೈಲಿ ಆಗಲ್ಲ ತಂದಕ್ಕೆ ಅಂತಂದರೆ ನಾವೇ ಲೇಬರ್ ಕಳಿಸ್ಬಿಟ್ಟು ನಾವೇ ಕಟ್ ಮಾಡಿಸಿ ನಾವು ತೊಗೊಂಬರ್ತೀವಿ. ಇವತ್ತು ಸದ್ಯದ ಬೆಲೆ ನಾವು 3ರಿಂದ 3.5 ಸಾವಿರ ಸಪ್ಪೆ ನೋಡಿಬಿಟ್ಟು ಮತ್ತು ಕಾಳು ನೋಡಿಬಿಟ್ಟು 3ರಿಂದ 3.5 ಸಾವಿರ ರೂಪಾಯಿ ಹೊಲದಲ್ಲೇ ದುಡ್ಡು ಕೊಟ್ಬಿಟ್ಟು ರೈತರಿಗೆ ಕೊಂಡ್ಕೊತೀವಿ. ಅದೇನು ಮಾಡುತ್ತೆ, ಅಲ್ಲಿಂದ ನಾವು ಆ ಬಕೆಟ್ಗೆ ಹಾಕ್ತೀವಿ. ಆ ಬಕೆಟಿಂದನ ಆಚೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಏನಾಗುತ್ತೆ, ಪ್ರೆಸ್ ಮಾಡಿಬಿಟ್ಟು ಫುಲ್ ಟೈಟ್ ಪ್ರೆಸ್ ಮಾಡಿಬಿಟ್ಟು ಅದರಿಂದ ಆಕ್ಸಿಜನ್ನ ಆಚೆ ರಿಮೂವ್ ಮಾಡುತ್ತೆ. ಆ ಆಕ್ಸಿಜನ್ ರಿಮೂವ್ ಮಾಡಿರೋದಕ್ಕೆ ಒಂದು ರೌಂಡ್ ರ್ಯಾಪ್ ಮಾಡ್ಕೊಂಡು ಬರುತ್ತೆ. ಇಲ್ಲಿಗೆ ಬಂದಮೇಲೆ ಈ ಥರ ರ್ಯಾಪ್ ಆಗುತ್ತೆ. ಮುಂಚೆ ಎಲ್ಲ ಹೆಂಗೆ ಮಾಡ್ತಾಯಿದ್ದಾರೆ ಅಂದರೆ, ಎಳ್ಳಿಕಾಯಿನೇ ಮತ್ತು ಇಲ್ಲ ಮಾವಿನಕಾಯಿನ ಚಾಪ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ದಿವಸ ಕಟ್ಟಿಟ್ಬಿಟ್ರೆ ಅದು ಉಪ್ಪಿನಕಾಯಿ ಆಗ್ತಾಯಿತ್ತು. ಅಂದರೆ ಕೊಳಿತಾ ಇರಲಿಲ್ಲ. ಆಕ್ಸಿಜನ್ ಇಲ್ಲದೆ ಹೋಗದೆ ಥರ ನಾವು ಇಟ್ಟರೆ ಅದು ಕಳಿಯುತ್ತೆ. ಹಂಗೆ ಇದು ಸೇಮ್ ಅದೇ ಥರ. ಅದು ಒಳ್ಳೆ ಇವಾಗ ವಿತ್ ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ಥರ ಮಾಡ್ತಿದ್ವಿ. ಕುರಿಗೂ ಮೇಕೆಗೂ ಹಾಕಿದ್ರು ಸಮೇತನೂ ಅದು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಹಾಲು ಹೆಂಗೆ ಹೆಚ್ಚಾಗುತ್ತೆ ಅಂದರೆ, ಇದರಿಂದ ಹಾಲೇನು ಹೆಂಗೆ ಹೆಚ್ಚಾಗುತ್ತೆ ಅಂದರೆ, ಹಸು ದಷ್ಟಪುಷ್ಟ ಆಗುತ್ತೆ, ಆವಾಗ ಹಾಲು ಆಟೋಮೆಟಿಕ್ಕಾಗಿ ಹಾಲು ಹೆಚ್ಚಾಗುತ್ತೆ. 1.5 ಮಂತಿಂದ ಕಂಟಿನ್ಯೂಸ್ ಆಗಿ ಪ್ರತಿ ದಿವಸ 10ರಿಂದ 15 ಟನ್ನು ನಾವು ಸೈಲೇಜ್ನ ಮಾಡ್ತಾಯಿದ್ದೀವಿ ಮತ್ತು ಸೇಲ್ ಆಗ್ತಾಯಿದೆ. ತಾಲೂಕಿನಾದ್ಯಂತ, ನಮ್ಮ ಶಿರಾ ತಾಲೂಕಿನಾದ್ಯಂತ, ಪಾವಗಡ, ಹಿರಿಯೂರು ತಾಲೂಕು ಮತ್ತು ಮಂತ್ರಾಲಯದವರೆಗೂ ಕಳಿಸಿದ್ದೀವಿ. ನಾವು ಈ ಕಡೆ ಚೇಳೂರು, ಗುಬ್ಬಿ ತಾಲೂಕಿಗೂ ಕಳಿಸಿದ್ದೀವಿ. 80ರಿಂದ 90 ದಿವಸ ಕಟಾವು ಮಾಡ್ತೀವಿ. ಮಿನಿಮಮ್ 3,000ದಿಂದ 3,500 ಮಿನಿಮಮ್ ಇರುತ್ತೆ. ಮತ್ತು ಪೀಕ್ ಟೈಮಲ್ಲಿ ಇನ್ನೂ 4,000 ತನಕನೂ ಹೋಗುತ್ತೆ. ಒಂದು ಎಕರೆಗೆ ಮಿನಿಮಮ್ 25 ಟನ್ ಬೆಳಿಬೋದು. 3,500 ಅಂತಂದರೆ ಎಷ್ಟಾಯಿತು? 85,000 ತನಕ ಒಂದು ಎಕರೆಗೆ ಸಿಗುತ್ತೆ. ಅದು ಮತ್ತು ಗಿಣಿ ಕಾಯೋಂಗಿಲ್ಲ. ಇದನ್ನು ಜೋಳ ಮಾಡಬೇಕಂದ್ರೆ ಗಿಳಿ ಕಾಯಬೇಕು. ಈ ಗಿಳಿ ಕಾಯೋದು ಇರೋಲ್ಲ. ಈ ಸ್ಟೇಜಿಗೆ ಬಂದ ತಕ್ಷಣ ಕಟ್ ಮಾಡ್ಕೊತೀವಿ. ಅವ್ರಿಗೆ ಕೂತಿದ್ದ ಜಾಗದಲ್ಲೇ ದುಡ್ಡು ಸಿಗುತ್ತೆ. ನಮ್ದು ಹೆಂಗೆ ಅಂದರೆ ಅಕೌಂಟ್ ಟ್ರಾನ್ಸ್ಫರು ವಿತಿನ್ 24 ಅವರ್ಸ್ ಅವ್ರಿಗೆ ಅಮೌಂಟು ಟ್ರಾನ್ಸ್ಫರ್ ಮಾಡ್ತೀವಿ. ಶಿರಾ ತಾಲೂಕಲ್ಲೂ ತೊಗೊಂಡಿದ್ದೀವಿ. ಕಳ್ಳಂಬೆಳ ಕಟ್ ಮಾಡಿದ್ದೀವಿ, ಚಿಕ್ಕುಲಿಕುಂಟೆ ಕಟ್ ಮಾಡಿದ್ದೀವಿ, ದ್ವಾರನಕುಂಟೆ ಕಟ್ ಮಾಡಿದ್ದೀವಿ. ರೈತರಿಗೆಲ್ಲನ ನಾವು ಕಟ್ ಮಾಡಿಬಿಟ್ಟು ಅವ್ರಿಗೂ ಆದಾಯ ಇದೆ ಇದರಲ್ಲಿ ಅಂತೆಲ್ಲ ಹೇಳಿದ್ದಾರೆ. ನಾವು ಇವಾಗ ಜಾಸ್ತಿ ಹಾಸನ್ನು, ತಿಪ್ಟೂರು, HD ಕೋಟೆ ಎಲ್ಲ ಕಡೆಯಿಂದನೂ ನಮಗೆಲ್ಲಿ ಅವೈಲೇಬಲ್ ಇರುತ್ತೋ ಪ್ರತಿ ದಿವಸ 2 ಕ್ಯಾಂಟ್ರು ಹೋಗುತ್ತೆ. ಸೈಲೇಜ್ನ ತೂಕ ಕೊಡ್ತೀವಿ. 1 ಟನ್ನಿಗೆ ಇವತ್ತಿನ ಬೆಲೆ 8 ರೂಪಾಯಿ, 8,500 8,000ದಿಂದ 8,500 ಇದೆ ಇವತ್ತಿನ ಬೆಲೆ. ಯಾಕೆಂದರೆ ಇದು ಜೋಳ ಕಾಸ್ಟ್ಲಿ ಆಗಿದೆ, ಹಾಗಾಗಿ ಅಷ್ಟಿದೆ. ಕುರಿಮರಿ ಸಾಕ್ತಾಯಿದ್ದೀವಿ. ಒಂದು 40ರಿಂದ 50 ಕುರಿಮರಿ ಐತೆ. ನಾವು ಇವ್ರ ಹತ್ರ ಬಂದುಬಿಟ್ಟು 2 ತಿಂಗಳಿಗೂ 1 ತಿಂಗಳಿಗೂ ಮೇವು ಮುಗ್ದಂಗೆಲ್ಲ ತೊಗೊಂಡೋಗ್ತೀವಿ. ಗುಡ್ ಕ್ವಾಲಿಟಿ ಬರ್ತೈತೆ. ಸೈಲೇಜ್ ಮಾತ್ರ ಬೇರೆ ಕಂಪ್ನಿಗಳಿಗೂ ಹೋಲಿಸಿದ್ರೆ
ಇವ್ರದ್ದು ಅತ್ಯುತ್ತಮವಾಗಿ ಬರ್ತಾ ಇತ್ತು ಸರ್. ನಮ್ಮ ಹಿರಿಯೂರು ಭಾಗದಲ್ಲಿ, ಶಿರಾ ಭಾಗದಲ್ಲೂ ಇಲ್ಲೆಲ್ಲಿ ಇಲ್ಲ. ಬಹುಶಃ ಈ ಒಂದು ಘಟಕ ಆಗಿರೋದ್ರಿಂದ ನಮ್ಮೆಲ್ಲ ರೈತರಿಗೆ ಮತ್ತು ಹಿಂಗೆ ಪಶುಸಂಗೋಪನೆ ಮಾಡುವಂಥ ಇವರಿಗೆ ತುಂಬ ಅನುಕೂಲ ಆಗೈತೆ ಸರ್.